ವೀಕ್ಷಕರೇ, ಕುಂಭರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಎಂಥ ಫಲ ಇದೆ, ಏನು ಲಾಭವಿದೆ, ಏನು ಉಪಯೋಗ ಆಗ್ಬೋದು, ನಿಮ್ಮ ಹಣಕಾಸಿನ ಸಮಸ್ಯೆಗೆ ಈಗಾದ್ರೂ ಪರಿಹಾರ ಸಿಗುತ್ತಾ, ನೀವೇನಾದ್ರೂ ಒಂದು ಹೊಸ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಅಥವಾ ನೀವು ಯಾವ ವಿಚಾರದಲ್ಲಿ ಎಚ್ಚರಿಕೆ ಇದ್ರೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಚಾರ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು 10 ನಿಮಿಷದ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನೀವು ಯಾವ ದಿನ ಶುಭಕಾರಕವಾಗಿದೆ ಅನ್ನುವಂತಹ ವಿಚಾರವನ್ನ ನೋಡೋದಾದ್ರೆ 1ನೇ ತಾರೀಕು, 8, 9, 10, 17, 18, 27 ಹಾಗೂ 28ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಬಹಳ ಒಳ್ಳೆಯ ದಿನ, ಮಹತ್ವಪೂರ್ಣದ ಶುಭಕಾರಕವಾಗಿರ್ತಕ್ಕಂಥ ದಿನಗಳು ಅಂತ ಹೇಳ್ಬೋದು. ಇನ್ನು 22, 23, 26, 27 ಹಾಗೂ 28ನೇ ತಾರೀಕು ಅಷ್ಟಾಗಿ ಶುಭ ಫಲ ಇಲ್ಲದೆ ಇರತಕ್ಕಂತಹ ದಿನಗಳು. ಆದ್ರೆ ಶುಭ ಫಲ ಇರತಕ್ಕಂತಹ ದಿನಗಳಲ್ಲಿ ನಿಮ್ಮ ಮುಖ್ಯವಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಾದ್ರೂ ಇದ್ರೆ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ಅಕ್ಟೋಬರ್ ತಿಂಗಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನ ನಿಮಗೆ ತಿಳಿಸ್ತಕ್ಕಂಥದ್ದು. ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗುತ್ತೆ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಕೆಲವೊಂದು ಚಿಂತನೆಗಳು ಇರುತ್ತೆ. ಏನಪ್ಪಾ, ನಾನ್ ಮಾಡುವಂತ ಕೆಲಸ ಲಾಭ ಆಗುತ್ತಾ, ನಾನ್ ನಿಂತು ಹೋಗಿರುವಂತ ಕೆಲಸಗಳು ಮರುಚಾಲನೆ ಆಗುತ್ತಾ, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಂಗೆ ಎಲ್ಲಾ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತದ, ಅಥವಾ ನಾನ್ ಯಾರಿಗೋ ದುಡ್ಡು ಕೊಡೋದಿದೆ ಅದು ಕೊಡ್ತೀನ, ನನಗೆ ಯಾವ್ದೋ ದುಡ್ಡು ಬರಬೇಕಾಗಿದೆ ಅದು ಬರುತ್ತಾ, ನನ್ನ ಕೆಲಸದಲ್ಲಿರುವಂತ ಅಡೆತಡೆಗಳು ನಿವಾರಣೆ ಆಗುತ್ತಾ, ನಿಂತು ಹೋಗಿರುವಂತ ಕೆಲಸಗಳು ಮರು ಸ್ಟಾರ್ಟ್ ಆಗುತ್ತಾ ಅನ್ನುವಂತ 10 ಹಲವಾರು ಒಂದು ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಏನನ್ನಾದ್ರೂ ಒಂದು ಮಾಡಬೇಕು, ಮುಂದೆ ಬರಬೇಕು ಅನ್ನುವಂತ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಆದ್ರೆ ಚಿಂತೆ ಮಾಡುವಂತದ್ದಿಲ್ಲ. ನೀವು ಅಂದುಕೊಂಡಂತ ಕಾರ್ಯದಲ್ಲಿ ಖಂಡಿತವಾಗಿ ಒಂದು ಯಶಸ್ಸನ್ನ ಈ ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ, ಬಹಳ ಖುಷಿ ಪಡ್ತಕ್ಕಂಥ ವಿಚಾರ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಒಳ್ಳೆಯ ಅವಕಾಶಗಳು ಇದೆ, ನೀವು ಸಕ್ಸಸ್ ಆಗೋದಕ್ಕೂ ಒಂದು ಒಳ್ಳೆ ಅವಕಾಶ ಇದೆ. ಆದ್ರೆ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತಗೋಬೇಕಾಗಿದೆ ಅದನ್ನ ನೀವು ನೋಡಿ ತೀರ್ಮಾನ ತಗೋಬೇಕು. ಸುಮ್ಮನೆ ನಾನು ಯಾರೋ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ನಾನ್ ಮಾಡ್ಬಿಡ್ಬೇಕು, ಯಾರೋ ಸಾಲ ಮಾಡಿದಾರೆ ನಾನ್ ಸಾಲ ಮಾಡ್ಬಿಡ್ಬೇಕು, ಅಥವಾ ಜಾಸ್ತಿ ಸಾಲ ಮಾಡಿ ಜಾಸ್ತಿ ಇಂಟ್ರೆಸ್ಟ್ ಅಲ್ಲಿ ಸಾಲ ಮಾಡಿ ಬಂದು ಯಾವ್ದೋ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಮಾಡಿದ್ರೆ ಜೀವನದಲ್ಲಿ ತುಂಬಾ ಕಷ್ಟ ಆಗ್ಬೋದು, ತೊಂದರೆ ಆಗ್ಬೋದು. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ನೀವು ಇರುವಂತಹ ಕಕ್ಷೆಯಲ್ಲಿ, ನೀವಿರುವತಕ್ಕಂತ ಒಂದು ಲಿಮಿಟೇಷನ್ ಅಲ್ಲಿ ನೀವು ಯಾವ ಸೂಕ್ತವಾದ ತೀರ್ಮಾನ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಸಮಯಕ್ಕೆ ತಕ್ಕದಾದ ತೀರ್ಮಾನ ತೆಗೆದುಕೊಂಡ್ರೆ ನೀವೇನ್ ಅಂದುಕೊಂಡಿದ್ರಿ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ನಿಮ್ಮ ಗಮನಕ್ಕಿರ್ಲಿ. ಇನ್ನು ಕೀರ್ತಿ ಪ್ರತಿಷ್ಠೆಗಳಿಗೆ ಏನು ಕೊರತೆ ಇಲ್ಲ. ಯಾಕಂತಂದ್ರೆ ಕುಂಭರಾಶಿಯವರು ಯಾವತ್ತಿಗೂ ಪರೋಪಕಾರ, ಪರಸಹಾಯ, ಬೇರೆಯವ್ರ ಜನರಿಗೆ ಒಂದು ಹೆಲ್ಪಿಂಗ್ ನೇಚರ್ ಈ ರೀತಿ ಜಾಸ್ತಿ ಇದೆ ಸಿಕ್ಕಾಪಟ್ಟೆ. ಹಾಗಾಗಿ ನಿಮಗೆ ಸಹಜವಾಗಿ ನಿಮ್ಮ ಒಳ್ಳೆತನಕ್ಕೆ, ಒಳ್ಳೆ ನಡತೆಗೆ, ಒಳ್ಳೆ ಗುಣಕ್ಕೆ ನಿಮಗೆ ಕೀರ್ತಿ ಪ್ರತಿಷ್ಠೆಗಳು ಇದು ಸಹಜವಾಗಿ ನಿಮಗೆ ಸಿಗುವಂತ ಸನ್ನಿವೇಶಗಳಿದೆ. ಇನ್ನು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ನೀವು ಯಾವುದೇ ತರದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ನೋಡಿ ಬಹಳಷ್ಟು ಒಳ್ಳೆ ಒಳ್ಳೆ ಅವಕಾಶಗಳು ಸೃಷ್ಟಿಯಾಗುತ್ತೆ, ಒಳ್ಳೆ ಒಳ್ಳೆ ಬೆನಿಫಿಟ್ಗಳು ಸೃಷ್ಟಿಯಾಗುತ್ತೆ. ನೀವು ಸರ್ಕಾರದಿಂದ ಸಿಗುವಂತ ಸಬ್ಸಿಡಿಗಳಿರ್ಬೋದು, ಅಥವಾ ನೀವು ಇರುವಂತ ವಲಯದಲ್ಲಿ ಜನರಿಂದ ಸಿಗುವಂತ ಲಾಭಗಳಿರ್ಬೋದು, ಅಥವಾ ಆ ಒಂದು ಕ್ಷಣಕ್ಕೆ ಆ ಒಂದು ಜಾಗಕ್ಕೆ ತಕ್ಕದಾಗಿರ್ತಕ್ಕಂತಹ ಯಾವ ಒಂದು ಕಂಟೆಂಟ್ ಅನ್ನ ಇಟ್ಕೊಂಡು ನಾನು ಹೋದ್ರೆ ಒಳ್ಳೇದಾಗುತ್ತೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡುವಂತದ್ದಿರ್ಬೋದು, ಅಥವಾ ನಿರ್ಧಾರ ತೆಗೆದುಕೊಳ್ಳುವಂತದ್ದಿರ್ಬೋದು. ಈ ಎಲ್ಲ ಆಯಾಮಗಳಿಂದ ನೋಡಿದಾಗ ತುಂಬಾ ಒಳ್ಳೆ ಫಲ ಇದೆ. ಅಂದ್ರೆ ನೀವು ಈ ತಿಂಗಳಲ್ಲಿ ನಿಮ್ಮ ಮೈಂಡ್ ಕೂಡ ತುಂಬಾ ಫ್ರೀ ಆಗಿರುತ್ತೆ. ಅಂದ್ರೆ ಬೇರೆ ಬೇರೆ ಆಪ್ಷನ್ಸ್ ಗಳು ಓಪನ್ ಆಗುತ್ತೆ. ಹೌದಾ, ಇದನ್ನೆಲ್ಲ ಮಾಡ್ಬೋದಾಗಿತ್ತಲ್ಲ, ನಾನು ಅವಕಾಶ ಇದೆಯಲ್ಲ, ಇಷ್ಟೆಲ್ಲ ಅವಕಾಶಗಳಿದೆಯಾ ಅಂತ ನಿಮಗೆ ಒಂಥರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬರುವಂತಹ ಒಂದು ಅನುಭವ ನಿಮಗೆ ಈ ತಿಂಗಳಲ್ಲಿ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಅನುಕೂಲಕರವಾದ ವಿಚಾರ. ಜೊತೆಗೆ ಇನ್ನು ಅದ್ಭುತವಾದ ವಿಚಾರಗಳು ಇದೆ ನಾನು ಈ ವಿಡಿಯೋದಲ್ಲಿ ಹೇಳುವಂತದ್ದು. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ?
ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ. 80 ರಿಂದ 100 ಪುಟಗಳ ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ ಕುಂತಲ್ಲೇ ಸುಲಭವಾಗಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನ ಈ ಒಂದು ತಿಂಗಳಲ್ಲಿ ನೋಡಿ, ವ್ಯಾಪಾರದಲ್ಲಿ ನೀವು ಯಾವ್ದಾದ್ರು ವ್ಯಾಪಾರ ಮಾಡಿ, ಅಥವಾ IT-BT ಇರ್ಲಿ, ಅಥವಾ ಸರ್ಕಾರಿ ಸರ್ಕಾರಿಯಲ್ಲಿ ಇರ್ಲಿ, ಅಥವಾ ನೀವು ಇಂಡಿಪೆಂಡೆಂಟ್ ಆಗಿ ಏನೇ ಒಂದು ಕೆಲಸ ಮಾಡ್ತಾ ಇರ್ಲಿ, ಎನಿ1 ಕುಂಭರಾಶಿಯವರು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ತುಂಬಾ ಸಕ್ಸಸ್ಫುಲ್ ಆಗಿರತಕ್ಕಂತ ಒಂದು ಉದ್ಯೋಗವನ್ನ ಮಾಡಿ ತೋರಿಸುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ವಿಶೇಷವಾಗಿ ಕೃಷಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಕೃಷಿಗೆ ಬೇಕಾಗಿರುವಂತಹ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ. ಜೊತೆಗೆ ದಿನಸಿ ಸಗಟು ವ್ಯಾಪಾರ ಮಾಡ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಜೊತೆಗೆ ಈ ಕೃಷಿಕರಿಗೆ ಒಳ್ಳೆ ಫಲ ಇದೆ. ಮತ್ತೆ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಫಲ ಇದೆ. ಆಲ್ಮೋಸ್ಟ್ ನಿಮಗೆ ಈ ಊಟಕ್ಕೆ ಅಂದ್ರೆ ಈ ಬೇಕರಿ ಅಥವಾ ಹೋಟೆಲ್ ಈ ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಕೆಲ ದಿನಗಳಿಂದ ಏನಾಗುತ್ತೆ, ಸ್ವಲ್ಪ ವಿರಸ ಇರುತ್ತೆ. ಯಾವ್ದಾದ್ರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಭಿನ್ನಾಭಿಪ್ರಾಯಗಳಿರುತ್ತೆ. ಈ ಪ್ರೇಮಿಗಳಲ್ಲಿಯೋ ಅಥವಾ ದಾಂಪತ್ಯ ಜೀವನದಲ್ಲಿಯೋ ಅದನ್ನ ಶಾಂತವಾಗಿದ್ದುಕೊಂಡು ಮಾತಾಡಿಕೊಂಡು ಅದನ್ನ ಆಗಿಂದಾಗೆ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಂಡು ಹೋದ್ರೆ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಹಣಕಾಸಿನ ವಿಚಾರದಲ್ಲಿ ಮಾನಸಿಕವಾದಂತ ಒತ್ತಡ ಇರುತ್ತೆ. ಎಲ್ಲೋ ಒಂದ್ ಕಡೆ ಏನಪ್ಪಾ ನಾನು ಅಂದ್ಕೊಂಡಂಗ ಆಗುತ್ತಾ, ಅಂದ್ಕೊಂಡಂಗ ಆಗದೆ ಇದ್ರೆ ಏನ್ ಮಾಡ್ಲಿ, ಅಥವಾ ಬರೋ ದುಡ್ಡು ಬರೋಂಗಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ ಅನ್ನುವಂತ ಒತ್ತಡ ಇರುತ್ತೆ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ ಒಳ್ಳೇದಾಗುತ್ತೆ. ಅನಿರೀಕ್ಷಿತವಾಗಿರತಕ್ಕಂತ ಧನಲಾಭ ಇದ್ರೂ ಕೂಡ ಖರ್ಚು ಜಾಸ್ತಿ ಇದೆ. ಇದನ್ನ ಈ ಪಾಯಿಂಟ್ ಬಹಳ ಬಿಗ್ಗೆಸ್ಟ್ ಪಾಯಿಂಟ್ ನಿಮಗೆ. ಯಾಕಂದ್ರೆ ಕುಂಭರಾಶಿಯವರಿಗೆ ಏನೋ ಒಂದು ದುಡ್ಡು ಬರ್ತಾ ಇದೆ ಅಂತಂದ್ರೆ ಖರ್ಚು ಮಾಡ್ಬಿಡ್ತೀರಿ, ಉಳಿಸ್ಕೊಳಕ್ ಆಗಲ್ಲ, ಇಟ್ಕೊಳಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಖರ್ಚಿಗೆ ನೀವು ಕಡಿವಾಣ ಹಾಕ್ಬೇಕು. ಖರ್ಚಿಗೆ ಕಡಿವಾಣ ಹಾಕದೆ ಇದ್ರೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಇದ್ರ ಬಗ್ಗೆ ನೀವು ಗಮನ ಹರಿಸತಕ್ಕಂತ ಪ್ರಯತ್ನವನ್ನ ಮಾಡಿ ಖರ್ಚಿಗೆ ಕಡಿವಾಣವನ್ನ ಹಾಕಿ. ಇನ್ನು ಭೂಮಿಯ ವಿವಾದಗಳು, ಕೆಲವೊಂದು ಜನರಿಗೆ ಈ ಆಸ್ತಿಗೆ ಸಂಬಂಧಪಟ್ಟಂತಹ, ಹಣಕಾಸಿಗೆ ಸಂಬಂಧಪಟ್ಟಂತಹ, ರಿಲೇಷನ್ ಅಲ್ಲಿ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ, ನೆರೆಬೇರೆಯಲ್ಲಿ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಕಲಹ ಇರುತ್ತೆ, ಆತಂಕನೂ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಅದನ್ನ ಸಾಧ್ಯವಾದಷ್ಟು ಬೇಗನೆ ಇತ್ಯರ್ಥ ಮಾಡೋದ್ರ ಕಡೆ ಗಮನ ಹರಿಸಿ. ಬಹಳ ದಿವಸ ಬಿಟ್ರೆ ಅದು ಸುಮ್ಮನೆ ಕಾಂಟ್ರವರ್ಸಿಗಳಿಗೆ ಕಾರಣ ಆಗುವಂತ ಸನ್ನಿವೇಶಗಳು ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಭಯ ಬಿಡಬೇಕು. ಯಾಕಂದ್ರೆ ಮನಸ್ಸಿನಲ್ಲಿ ಆತಂಕ ಇರುತ್ತೆ. ಅಯ್ಯೋ ನಾನು ಫೇಲ್ ಆದ್ರೆ ಏನ್ ಮಾಡ್ಲಿ, ನಾನು ಸಕ್ಸಸ್ ಆಗದೆ ಇದ್ರೆ ಏನ್ ಮಾಡ್ಲಿ, ನನ್ನ ಮೇಲೆ ಎಲ್ಲ ಡಿಪೆಂಡ್ ಇದೆ, ನಾನು ಏನಾದ್ರೂ ಮಾಡಿ ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಚಿಂತೆ ನಿಮ್ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ನೀವು ಯಾವುದೋ ಒಂದು ಚಿಂತೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಧೈರ್ಯವಾಗಿ ಓದಿನ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ ವಿದ್ಯಾರ್ಥಿಗಳು. ಇನ್ನು
ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಅಂತೂ ಇದೆ, ನೀವು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಕೆಲಸ ಹುಡುಕ್ತಾ ಇದ್ರೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ಸಿಗುವಂತಹ ಸನ್ನಿವೇಶಗಳಿದೆ. ವಧುವರರ ಅನ್ವೇಷಣಾ ಕೇಂದ್ರ ನಡೆಸ್ತಾ ಇರತಕ್ಕಂಥವರಿಗೆ ಒಳ್ಳೆ ಲಾಭಗಳು ಸಿಗುವಂತಹ ಸಾಧ್ಯತೆಗಳಿದೆ. ರಾಜಕಾರಣಿಗಳಿಗಂತೂ ಅದ್ಭುತ. ಏನಾದ್ರೂ ಒಂದು ಒಳ್ಳೆ ಸಾಧನೆ ಮಾಡಬೇಕು, ಏನಾದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಏರ್ಬೇಕು ಅಂತಂದ್ರೆ ರಾಜಕಾರಣಿಗಳಿಗೆ ಅದ್ಭುತವಾಗಿರತಕ್ಕಂತ ಫಲ ಇದೆ. ನೀವು ಮುನ್ನುಗ್ಗಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡಿ. ಜೊತೆಗೆ ಕಲಾವಿದರಿಗೆ ಟಿವಿ ಮಾಧ್ಯಮ ಇರ್ಬೋದು, ಚಿತ್ರೋದ್ಯಮ ಇರ್ಬೋದು, ಗ್ರಾಮೀಣ ಮಟ್ಟದ ಕಲೆಗಾರರು ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಕಲೆಗಾರರು ಇರ್ಬೋದು, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಗಾಗಿ ಚಿಂತೆ ಮಾಡ್ತಾ ಇರತಕ್ಕಂಥದ್ದು. ಖಂಡಿತ ನೀವು ನಿರಂತರವಾದಂತ ಪರಿಶ್ರಮ ಪಟ್ರೆ ಖಂಡಿತವಾಗ್ಲೂ ಒಳ್ಳೆ ಅವಕಾಶ ಸಿಗುತ್ತೆ. ಸಿಕ್ಕಿರುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಅದ್ಭುತವಾದ ಪರಿಹಾರಗಳಿದೆ ನಾನು ತಿಳಿಸುವಂತದ್ದು. ಆದ್ರೆ ವಿಡಿಯೋದುದ್ದಕ್ಕೂ ನೋಡಿದಾಗ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದ್ರೆ ಅದರ ಜೊತೆಗೆ ಎಚ್ಚರಿಕೆಗಳು ಇದಾವೆ. ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ನಿಜವಾಗಿಯೂ ನೀವು ತಿಳ್ಕೊಂಡ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಲಾಭ ನಿಮಗೆ ಸಿಗುತ್ತೆ. ಇನ್ನ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ತಿಂಗಳಲ್ಲಿ ನೀವು ಏನ್ ಪರಿಹಾರ ಮಾಡ್ಕೋಬೇಕು ಅಕ್ಟೋಬರ್ ತಿಂಗಳಲ್ಲಿ ಕುಂಭ ರಾಶಿಯವರು ಅಂತ ನೋಡಿದ್ರೆ ನೋಡಿ, ಶ್ರೀ ದುರ್ಗಾ ಸಪ್ತಶತಿ ನಿತ್ಯ ಪಾರಾಯಣವನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಶ್ರೀ ದುರ್ಗಾ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ದು, ದುರ್ಗಾ ದೇವಾಲಯಕ್ಕೆ ಹೋಗುವಂಥದ್ದು, ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನ ಮಾಡುವಂತಹ, ಪೂಜೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹ ನಿಮಗೆ ಸದಾ ಇರುತ್ತೆ. ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲಿ ತಾಯಿ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.